Dear students, in my previous class, we discussed meaning and definitions of history. Today I am going to discuss what are the importance of study of history or uses of history. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ತಿಳಿದುಕೊಂಡೆವು. ಇಂದಿನ ತರಗತಿಯಲ್ಲಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. The study of history gives us an account of evolution of culture of mankind since ancient times. The study of history has been useful to man in many ways. Here I discussed one by one what are the uses of history. Take down. First one, history is the memory of past event or record of the past. ಇತಿಹಾಸ ಅಧ್ಯಯನದ ಉಪಯೋಗಗಳು. ಇತಿಹಾಸವು ಗತಕಾಲದ ಸ್ಮರಣಿಕೆಯಾಗಿದೆ ಅಥವಾ ಗತಕಾಲದ ಘಟನೆಗಳ ದಾಖಲೆಯಾಗಿದೆ. ಹಿಸ್ಟ್ರಿ ಟೀಚರ್ಸ್ ರಿಲಿಜಿಯಸ್ ಟಾಲರೆನ್ಸ್. ಇತಿಹಾಸವು ನಮಗೆ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಹಿಸ್ಟ್ರಿ ಪ್ರಮೋಟ್ ಪ್ಯಾಟ್ರಿಯಾಟಿಸಮ್. ಇತಿಹಾಸವು ನಮಗೆ ದೇಶಭಕ್ತಿಯನ್ನು ಬೋಧಿಸುತ್ತದೆ. ಹಿಸ್ಟ್ರಿ ಹೆಲ್ಪ್ ಅಸ್ ಟು ಬ್ರಾಡನ್ ಅವರ್ ಔಟ್ಲುಕ್. ಇತಿಹಾಸವು ನಮ್ಮಲ್ಲಿ ವಿಶಾಲ ಮನೋಭಾವನೆಯನ್ನು ಬೆಳೆಸುತ್ತದೆ. ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಲ್ಸ್. ಇತಿಹಾಸವು ನಮ್ಮಲ್ಲಿ ಉದಾತ್ತ ಮನೋಭಾವನೆಯನ್ನು ಬೆಳೆಸುತ್ತದೆ. ಹಿಸ್ಟ್ರಿ ಆಸ್ ಪ್ರೊಫೆಷನಲ್ ಯೂಸಸ್. ಇತಿಹಾಸವು ವೃತ್ತಿಪರ ಉಪಯೋಗವಾಗಿದೆ. ಹಿಸ್ಟ್ರಿ ರಿಮೂವ್ಸ್ ಪ್ರಿಜುಡಿಸ್ ಆರ್ ನ್ಯಾರೋ ಔಟ್ಲುಕ್. ಇತಿಹಾಸವು ಪೂರ್ವಾಗ್ರಹವನ್ನು ಅಥವಾ ಸಂಕುಚಿತತೆಯನ್ನು ಹೋಗಲಾಡಿಸುತ್ತದೆ. ಹಿಸ್ಟ್ರಿ ಇಸ್ ಆನ್ ಓಷನ್ ಆಫ್ ಎಕ್ಸ್ಪೀರಿಯನ್ಸಸ್. ಇತಿಹಾಸವು ಅನುಭವಗಳ ಸಾಗರವಾಗಿದೆ. ಹಿಸ್ಟ್ರಿ ಪ್ರಮೋಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಇತಿಹಾಸವು ನಮ್ಮಲ್ಲಿ ಪರಸ್ಪರ ಸಹಾಯವನ್ನು ಬೆಳೆಸುತ್ತದೆ. ಹಿಸ್ಟ್ರಿ ಈಸ್ ಎ ಲ್ಯಾಬೊರೇಟರಿ ಆಫ್ ಸೋಷಿಯಲ್ ಸೈನ್ಸಸ್. ಇತಿಹಾಸವು ಸಮಾಜಶಾಸ್ತ್ರದ ಮತ್ತು ಸಮಾಜ ವಿಜ್ಞಾನದ ಪ್ರಯೋಗಶಾಲೆಯಾಗಿದೆ. ಹಿಸ್ಟ್ರಿ ಈಸ್ ಎ ಸೋರ್ಸಸ್ ಆಫ್ ಇನ್ಸ್ಪಿರೇಷನ್. ಇತಿಹಾಸವು ಸ್ಫೂರ್ತಿಯ ಸೆಲೆಯಾಗಿದೆ. ಹಿಸ್ಟ್ರಿ ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್. ಇತಿಹಾಸವು ಅಂತಾರಾಷ್ಟ್ರೀಯ ಶಾಂತಿಯನ್ನು ಬೋಧಿಸುತ್ತದೆ ಅಥವಾ ಅಂತಾರಾಷ್ಟ್ರೀಯ ಶಾಂತಿಯನ್ನು ಬೆಳೆಸುತ್ತದೆ. ಟೇಕ್ ಡೌನ್. ಫಸ್ಟ್ ಒನ್, ಹಿಸ್ಟ್ರಿ ಈಸ್ ದಿ ಮೆಮೊರಿ ಆಫ್ ದಿ ಪಾಸ್ಟ್ ಈವೆಂಟ್. ಇತಿಹಾಸವು ಗತಕಾಲದ ಸ್ಮರಣೆಯಾಗಿದೆ. Here I discussed only important ones. The study of history gives us informations about the biography of great men and record of major event of the world. ಇತಿಹಾಸವು ನಮಗೆ ಶ್ರೇಷ್ಠ ವ್ಯಕ್ತಿಗಳ ಕಥೆಗಳ ಆತ್ಮಕಥೆಗಳ ಬಗ್ಗೆ ತಿಳಿಸುತ್ತದೆ ಅಥವಾ ಇತಿಹಾಸವು
It is a record of major event of the world. ಜಗತ್ತಿನ ಪ್ರಮುಖ ಘಟನೆಗಳ ದಾಖಲೆಯಾಗಿದೆ. For example, here, history, some achievements of conquerors, it may be conquerors or others. ಇತಿಹಾಸದಲ್ಲಿ ನಾವು ಚಕ್ರವರ್ತಿಗಳ ಸಾಧನೆಯನ್ನು ಕಾಣಬಹುದು ಅಥವಾ ಇತರರ ಸಾಧನೆಯನ್ನು ಕೂಡ ಕಾಣಬಹುದು. ಫಾರ್ ಎಕ್ಸಾಂಪಲ್, ಅಚೀವ್ಮೆಂಟ್ಸ್ ಆಫ್ ಫ್ರೀಡಮ್ ಫೈಟರ್ಸ್, ಹೋರಾಟಗಾರರ ಸಾಧನೆಗಳನ್ನು ಕೂಡ ಕಾಣಬಹುದು. Now see, it is a record of major event of the world. For example, First World War and Second World War. You studied in your previous class what is the cause for the major events and what are the results of the major event. ನೀವು ಕಲಿತಿರುವ ಹಾಗೆ ಎರಡು ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳು ಎಷ್ಟು ಭೀಕರವಾದ ಪರಿಣಾಮಗಳಾಗಿವೆ ಇತಿಹಾಸ ನಮಗೆ ತಿಳಿಸುತ್ತದೆ. Second one, history teaches religious tolerance. ಇತಿಹಾಸವು ನಮಗೆ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. The word of British historian Arnold Toynbee, religious tolerance is the only way for survival of mankind. India's religious tolerance is the only way for survival of mankind. The religious tolerance between different sects is must to have peace and understanding in the society, and it is a cause for developing the society. ಒಂದು ಸಮಾಜದ ಶಾಂತಿಗೆ ಮುಖ್ಯವಾಗಿ ಬೇಕಾದದ್ದು, ಒಂದು ಸಮಾಜದ ಶಾಂತಿಗೆ ಮತ್ತು ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾದದ್ದು ಧಾರ್ಮಿಕ ಸಹಿಷ್ಣುತೆಯಾಗಿದೆ. And historians warned us that religious intolerance always hinders the development of the any society. ಮತ್ತು ಧಾರ್ಮಿಕ ಅಸಹಿಷ್ಣುತೆಯು ಆ ರಾಜ್ಯದ ಅಭಿವೃದ್ಧಿಯ ತಡೆಯಾಗಿದೆ ಎಂದು ಇತಿಹಾಸಕಾರರು ತಿಳಿಸಿರುತ್ತಾರೆ. ನೆಕ್ಸ್ಟ್ ಟೇಕ್ ಡೌನ್. ಹಿಸ್ಟ್ರಿ ಈಸ್ ಲ್ಯಾಬೊರೇಟರಿ ಆಫ್ ಸೋಷಿಯಲ್ ಸೈನ್ಸಸ್. ಇತಿಹಾಸವು ಸಮಾಜ ವಿಜ್ಞಾನದ ಪ್ರಯೋಗಶಾಲೆಯಾಗಿದೆ. We know that it is the root of all social sciences, and history has a practically utility as it supplies historical data to social sciences, like, take down one by one, it may be economics, it may be sociology, psychology, theology, philosophy, logic and geography, etc. It is actually science. ಇತಿಹಾಸದಲ್ಲಿ ಎಲ್ಲ ವಿಜ್ಞಾನಗಳ ಬಗ್ಗೆ ಕೂಡ ನಾವು ತಿಳಿಯಬಹುದಾಗಿದೆ. ಹಿಸ್ಟ್ರಿ ಪ್ರಮೋಟ್ಸ್ ಪ್ಯಾಟ್ರಿಯಾಟಿಸಮ್. ಇತಿಹಾಸವು ನಮ್ಮಲ್ಲಿ ದೇಶಭಕ್ತಿಯನ್ನು ಬೆಳೆಸುತ್ತದೆ. A study of history is one of the important factors in promoting patriotism. A nation's heritages such as art, music, literature, religion, philosophy, folklore. The knowledge about heritage makes one feel proud. Another way, the life and achievements of freedom fighters promote patriotism among us. For example, in the time of the story of First War of Indian Independence, ದೇಶಭಕ್ತಿ ಇತಿಹಾಸವು ನಮ್ಮಲ್ಲಿ ದೇಶಭಕ್ತಿಯನ್ನು ಬೆಳೆಸುತ್ತದೆ. ಉದಾಹರಣೆಗೆ
ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಅಚೀವ್ಮೆಂಟ್ಸ್ ಆಫ್ ರಾಣಿ ಲಕ್ಷ್ಮೀಬಾಯಿ, ಅಚೀವ್ಮೆಂಟ್ಸ್ ಆಫ್ ತಾಂತ್ಯಾ ಟೋಪೆ, ನಾನಾ ಸಾಹೇಬ್, and also achievements of Begum Hajarat Mahal, because in that time they were struggle against the British. And also the story of Bala Gangadhara Tilak, Lala Lajpat Rai, and also Bipin Chandra Pal, the story of Mahatma Gandhi, and also the story of Bhagat Singh, the achievements of Rajguru, Sukhdev, Chandrasekhar Azad. Yeah, lot of freedom fighters are there. ಈ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಕಥೆಯ ಮೂಲಕ ಅಥವಾ ಕಥೆಗಳನ್ನು ತಿಳಿದುಕೊಳ್ಳುವುದರಿಂದ, ಓದುವುದರಿಂದ ನಮಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಬರುತ್ತದೆ ಮತ್ತು ಇಟ್ ಪ್ರಮೋಟ್ ಪ್ಯಾಟ್ರಿಯಾಟಿಸಮ್ ಅಮಂಗ್ ಅಸ್. ನಮ್ಮಲ್ಲಿ ದೇಶಭಕ್ತಿಯನ್ನು ಬೆಳೆಸುವಲ್ಲಿ ಇತಿಹಾಸ ಈ ರೀತಿಯಾಗಿ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಎಕ್ಸಾಮ್. ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಾಸ್. ಇತಿಹಾಸವು ಆದರ್ಶ ಉದಾತ್ತವನ್ನು ಬೋಧಿಸುತ್ತದೆ. ಫಾರ್ ಎಕ್ಸಾಂಪಲ್, history gives us detail about the noble ideals of Ashoka's policies of Dhamma, Jesus Christ, teachings of Jesus Christ, teachings of Prophet Muhammad, Kanakadasas, Ambedkar, Mother Teresa, etc. Studying history helps us to become good citizen by adopting noble ideals. History contributed to noble ideas like liberty, equality, fraternity, truthfulness, ethics, non-violence, religious tolerance, service to other. It is history contributed the noble ideals. ಇತಿಹಾಸದ ಕೊಡುಗೆಗಳು ಅಂದರೆ ಆದರ್ಶ ಉದಾತ್ತತೆಗೆ ಕೊಡುಗೆಗಳು. ಅದು ಲಿಬರ್ಟಿ, ಇಕ್ವಾಲಿಟಿ, ಸಮಾನತೆ, ಫ್ರೆಟರ್ನಿಟಿ, ಭಾತೃತ್ವ, ಟ್ರುತ್ಫುಲ್ನೆಸ್, ಸತ್ಯವನ್ನು ಹೇಳುವುದು, ಎಥಿಕ್ಸ್, ನಾನ್ ವೈಲೆನ್ಸ್, ಅಹಿಂಸೆ, ರಿಲಿಜಿಯಸ್ ಟಾಲರೆನ್ಸ್, ಧಾರ್ಮಿಕ ಸಹಿಷ್ಣುತೆ, ಸರ್ವಿಸ್ ಟು ಅದರ್, ಇತರರಿಗೆ ಸೇವೆ ಮಾಡುವುದು. ಇದನ್ನು ಕೂಡ ಇತಿಹಾಸ ಬೋಧಿಸುತ್ತದೆ. ನೆಕ್ಸ್ಟ್ ಎಕ್ಸಾಮ್. ಹಿಸ್ಟ್ರಿ ಹೆಲ್ಪ್ ಅಸ್ ಟು ಬ್ರಾಡರ್ ಅವರ್ ಔಟ್ಲುಕ್. ಇತಿಹಾಸವು ವಿಶಾಲ ಮನೋಭಾವನೆಯನ್ನು ಬೆಳೆಸುತ್ತದೆ. The history helps us to got knowledge about the people and different countries, traditions, customs, cultures and civilizations. Thus it broader the outlook of mankind. ಅಂದರೆ ಇತಿಹಾಸವು ನಮಗೆ ವಿಶಾಲ ಮನೋಭಾವನೆಯನ್ನು, ಜಗತ್ತಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ there are so many languages are there, 1600 languages are there. ಸುಮಾರು 1600 ಭಾಷೆಗಳಿದ್ದರೂ ಕೂಡ ನಾವೆಲ್ಲರೂ ಕೂಡ ಭಾರತದಲ್ಲೇ ವಾಸ ಮಾಡಿದ್ದೇವೆ. ದಿಸ್ ಈಸ್ ದಟ್ ಬ್ರಾಡರ್ ಔಟ್ಲುಕ್. ಇದನ್ನು ವಿಶಾಲ ಮನೋಭಾವನೆ ಎಂದು ತಿಳಿಸುವಂಥದ್ದು. ಮೀನ್ಸ್ ವಿ ಆರ್ ಇಂಡಿಯನ್ಸ್. ಇದರ ಅರ್ಥ ಅಂದರೆ ಇದರಲ್ಲಿ ಒಂದು ಎತ್ತಿ ತೋರಿಸುವುದು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಭಾರತೀಯರು. ನೆಕ್ಸ್ಟ್ ಎಕ್ಸಾಮ್. Next, history has professional uses. History is the
main core subject for the competitive examinations like IAS, IPS, IFS, KAS, etc. The historical knowledge is the matter of necessity for students, teacher, lawyer, journalist, administrator, and statesmen. Next, take down and last one. History removes prejudice or narrow outlook. ಇತಿಹಾಸವು ಪೂರ್ವಾಗ್ರಹ ಅಥವಾ ಸಂಕುಚಿತ ಮನೋಭಾವನೆಯನ್ನು ತೆಗೆದುಹಾಕುತ್ತದೆ. History helps us to remove prejudice, particularly relating to caste, creed, color, class, and language, etc. Because we should know one thing, the prejudice means it is causes for extreme nationalism. For example, I belong from this nation. It is caused for extreme nationalism. The extreme nationalism, it is also caused for main cause for world wars. ಈ ಪೂರ್ವಾಗ್ರಹ ಎನ್ನುವಂಥದ್ದು ಉಗ್ರ ರಾಷ್ಟ್ರೀಯವಾದಕ್ಕೆ ಕಾರಣವಾಗಿದೆ. ಉಗ್ರ ರಾಷ್ಟ್ರೀಯವಾದದಿಂದ ಜಾಗತಿಕ ಯುದ್ಧಗಳಿಗೆ ಒಂದು ಕಾರಣವೇ ಉಗ್ರ ರಾಷ್ಟ್ರೀಯವಾದ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಈ ಪೂರ್ವಾಗ್ರಹವನ್ನು ಇತಿಹಾಸವು ತೊಡೆದು ಹಾಕ್ತದೆ. ಆ್ಯಂಡ್ ಆಲ್ಸೋ ಇನ್ ಮೈ ನೆಕ್ಸ್ಟ್ ಕ್ಲಾಸ್ we discussed about views of E.H. Carr and R.G. Collingwood.